ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯ ವಿಷಯ ಟ್ಯೂಬ್ ಆ್ಯಂಡ್ ಪೈಪ್ ಅಸೆಂಬ್ಲಿ. ಟ್ಯೂಬ್ ಆ್ಯಂಡ್ ಪೈಪ್ ಅಸೆಂಬ್ಲಿ ಏನಪ್ಪ ಇದರಲ್ಲಿ ಟ್ಯೂಬ್ ಆ್ಯಂಡ್ ಪೈಪ್ ಅಸೆಂಬ್ಲಿ ಅಂತಂದರೆ, ಹೈಡ್ರಾಲಿಕ್ ಸಿಸ್ಟಮಲ್ಲಿ ಫ್ಲೂಯಿಡನ್ನು ನಾವು ಯೂಸ್ ಮಾಡ್ತೀವಿ. ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿ ಹೈಡ್ರಾಲಿಕ್ ಫ್ಲೂಯಿಡನ್ನು ನಾವು ಯೂಸ್ ಮಾಡ್ತೀವಿ. ಒಂದು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಬೇಕಾದಷ್ಟು ಪಾರ್ಟ್ಸ್ಗಳಿರ್ತವೆ, ಎಲಿಮೆಂಟ್ಸ್ ಇರ್ತವೆ. ಅದು ಎಲ್ಲ ಕಡೆಯೂ ಈ ಫ್ಲೂಯಿಡು ಪಾಸ್ ಆಗಬೇಕಾಗುತ್ತೆ ವಿತೌಟ್ ಬ್ರೇಕ್. ಆ ವಿತೌಟ್ ಬ್ರೇಕಿಂಗ್ ಫ್ಲೂಯಿಡನ್ನ ಪಾಸ್ ಆಗೋಕ್ಕೆ ಒಂದು ಸಿಸ್ಟಮ್ನ ನಾವು ಮಾಡ್ಕೊಂಡಿರ್ತೀವಿ. ಅದನ್ನು ಟ್ಯೂಬಿಂಗ್ ಅಂತ ಕರಿತೀವಿ. ಅದನ್ನು ಹೈಡ್ರಾಲಿಕಲ್ಲಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಟ್ಯೂಬಿಂಗ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಅಂತ ಕರಿತೀವಿ. ಇನ್ ಎನಿ ಹೈಡ್ರಾಲಿಕ್ ಸಿಸ್ಟಮ್, the fluid should pass from one element to the other without breaking. ಎಲ್ಲೂ ಬ್ರೇಕ್ ಆಗದೆ ಒಂದು ಎಲಿಮೆಂಟಿಂದ ಮತ್ತೊಂದು ಎಲಿಮೆಂಟಿಗೆ ಯಾವುದೇ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಈ ಹೈಡ್ರಾಲಿಕ್ ಫ್ಲೂಯಿಡು ಪಾಸ್ ಆಗಬೇಕು. ಅದಕ್ಕೋಸ್ಕರ ಈ ಪರ್ಪಸ್ಗೋಸ್ಕರ ಟ್ಯೂಬಿಂಗ್ನ ನಾವು ಮಾಡಿರ್ತೀವಿ. ಈ ಟ್ಯೂಬ್ಸು ಹೇಗಪ್ಪ ಕೆಲಸ ಮಾಡುತ್ತವೆ ಅಂತಂದರೆ, ಲೀಕ್ ಪ್ರೂಫ್ ಕ್ಯಾರಿಯರ್ ಥರ ಕೆಲಸ ಮಾಡುತ್ತವೆ. ಲೀಕ್ ಪ್ರೂಫ್ ಕ್ಯಾರಿಯರು ಯಾವುದಕ್ಕೆ? ಹೈಡ್ರಾಲಿಕ್ ಫ್ಲೂಯಿಡ್ಗೆ. ಕ್ಯಾರಿಯರ್ ಅಂದರೆ ಎಲ್ಲಿಂದ ಎಲ್ಲಿಗೆ ಅದು ಕ್ಯಾರಿ ಮಾಡುತ್ತೆ ಅಂತಂದರೆ, ವೇರಿಯಸ್ ಎಲಿಮೆಂಟ್ಸ್. ಎಲ್ಲಿ ವೇರಿಯಸ್ ಎಲಿಮೆಂಟ್ಸ್? ಇನ್ ದಿ ಹೈಡ್ರಾಲಿಕ್ ಸರ್ಕ್ಯೂಟ್. ಹೈಡ್ರಾಲಿಕ್ ಸರ್ಕ್ಯೂಟ್ನಲ್ಲಿ ಇರೋವಂಥ ಬೇರೆ ಬೇರೆ ಎಲಿಮೆಂಟ್ಸ್ಗಳಿಗೆ ಹೈಡ್ರಾಲಿಕ್ ಫ್ಲೂಯಿಡ್ಡು ವಿತೌಟ್ ಬ್ರೇಕಿಂಗು ಪಾಸ್ ಆಗಬೇಕು. ಅದಕ್ಕೆ ಇದು ಕ್ಯಾರಿಯರ್ ಥರ ವರ್ಕ್ ಮಾಡುತ್ತೆ ಟ್ಯೂಬು. ಮತ್ತು ದೀಸ್ ಪೈಪ್ಸ್ ಅಥವಾ ಟ್ಯೂಬ್ಸ್ ಶುಡ್ ಬಿ ಕೇಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ಪ್ರೆಷರ್ ಆ್ಯಂಡ್ ಆಲ್ಸೋ ಟೆಂಪ್ರೇಚರ್. ಈ ಟ್ಯೂಬ್ ಅಥವಾ ಪೈಪ್ ಆಗಲಿ, ಇದಕ್ಕೆ ಒಂದು ಕೆಪಾಸಿಟಿ ಇರಬೇಕು, ವಿತ್ ಸ್ಟ್ಯಾಂಡ್ ಮಾಡಬೇಕು. ಕೆಲವು ಪ್ರೆಷರು ಮತ್ತು ಟೆಂಪ್ರೇಚರ್ನ ವಿತ್ ಸ್ಟ್ಯಾಂಡ್ ಮಾಡೋದಕ್ಕೆ ಅದಕ್ಕೆ ಕೆಪಾಸಿಟಿ ಇರಬೇಕು. ನಾರ್ಮಲಾಗಿ ದ ಟರ್ಮ್ ಟ್ಯೂಬ್, ಈ ಟ್ಯೂಬ್ ಅನ್ನೋ ಒಂದು ಪದ ಮತ್ತು ಪೈಪ್ ಎರಡಕ್ಕೂ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ಏನಿದು ಟ್ಯೂಬ್ ಅಂದ್ರೇನು, ಪೈಪ್ ಅಂದ್ರೇನು, ಎರಡು ಒಂದೇ ಥರ ಇರುತ್ತಲ್ಲ. ಸೊ ಇವೆರಡೂ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಡಿಫ್ರೆನ್ಸ್ ಬಿಟ್ವೀನ್ ಪೈಪ್ ಆ್ಯಂಡ್ ಟ್ಯೂಬ್ ಈಸ್ ಭಾಳ ವೆರಿ ನ್ಯಾರೋ, ಭಾಳ ಕಮ್ಮಿ ಡಿಫ್ರೆನ್ಸ್. ಟ್ಯೂಬ್ ವಾಲ್ವ್ ಆರ್ ಯೂಶ್ವಲಿ ಥಿನ್. ಟ್ಯೂಬ್ದು ವಾಲ್ ಥಿಕ್ನೆಸ್ ಇರುತ್ತಲ್ಲ, ಅದು ಯೂಶ್ವಲಾಗಿ ಥಿನ್ನಾಗಿರುತ್ತೆ. ಟ್ಯೂಬ್ದು ವಾಲ್ ಥಿಕ್ನೆಸ್ಸು ಯೂಶ್ವಲಾಗಿ ಥಿನ್ನಾಗಿರುತ್ತೆ, ಕಾಂಟ್ರರಿ ಟು ದ ಪೈಪ್ ವಾಲ್ಸ್. ಕಾಂಟ್ರರಿ ಅಂದರೆ ಆಪೋಸಿಟ್ ಅಂತ. ಕಾಂಟ್ರರಿ ಅಂದರೆ ಆಪೋಸಿಟ್ ಟು ದಿ ಪೈಪ್ ವಾಲ್ಸ್. ಪೈಪ್ ವಾಲ್ಸ್ಗೆ ಆಪೋಸಿಟಾಗಿ ಇದು ಥಿನ್ನಾಗಿರುತ್ತೆ. ಅಂದರೆ ಪೈಪ್ ವಾಲು ಥಿಕ್ಕಾಗಿರುತ್ತೆ, ಟ್ಯೂಬ್ ವಾಲು ಥಿನ್ನಾಗಿರುತ್ತೆ. ಮತ್ತು ಟ್ಯೂಬ್ ಜನರಲಿ ಈಸ್ ಸೀಮ್ಲೆಸ್. ಟ್ಯೂಬು ಯೂಶ್ವಲಾಗಿ ಜಾಯಿಂಟ್ ಇರೋದಿಲ್ಲ. ಟ್ಯೂಬಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಟ್ಯೂಬಲ್ಲಿ ಜಾಯಿಂಟ್ ಇರೋದಿಲ್ಲ ಆ ಡಿಸೈನಲ್ಲಿ. ವೆರಸ್ ಪೈಪ್ ಮೇ ಬಿ ಬಿಲೌಡ್, ಬಟ್ ಪೈಪಲ್ಲಿ ಆ ಥರ ಚಾನ್ಸಸ್ಗಳು ಇರ್ತವೆ. ಟ್ಯೂಬ್ಸ್ ಬಿಕಾಸ್ ಆಫ್ ಇಟ್ಸ್ ಥಿನ್ ವಾಲ್, ಆ ಟ್ಯೂಬು ಥಿನ್ ವಾಲ್ ಇರೋದ್ರಿಂದ ಕೆನಾಟ್ ಬಿ ಥ್ರೆಡೆಡ್. ಅದಕ್ಕೆ ಥ್ರೆಡಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಥ್ರೆಡಿಂಗ್ ಮಾಡೋಕ್ಕಾಗೋದಿಲ್ಲ. ವೆರಾಸ್ ಪೈಪ್ಸ್ ಕ್ಯಾನ್ ಬಿ ಥ್ರೆಡೆಡ್. ಆದರೆ ಪೈಪನ್ನ ಥ್ರೆಡ್ ಮಾಡ್ಬೋದು, ಪೈಪ್ ಒಳಗಡೆ ಇಂಟರ್ನಲ್ಲಿ ಥ್ರೆಡಿಂಗ್ ಮಾಡ್ಬೋದು ವಿತೌಟ್ ಅಫೆಕ್ಟಿಂಗ್ ದಿ ಸ್ಟ್ರೆಂತ್. ಅದರ ಸ್ಟ್ರೆಂತ್ಗೆ ಏನೂ ಎಫೆಕ್ಟ್ ಆಗದೆ ಇರೋ ಥರ ನಾವಲ್ಲಿ ಥ್ರೆಡ್ಡನ್ನು ಮಾಡ್ಬೋದು. ಮತ್ತು ಬೋತ್ ಟ್ಯೂಬ್ ಆ್ಯಂಡ್ ಪೈಪ್ಸ್, ಟ್ಯೂಬು ಮತ್ತು ಪೈಪ್ ಎರಡೂ ಆರ್ ಅವೈಲಬಲ್ ಇನ್ ಸ್ಟೀಲ್. ಎರಡೂ ಸ್ಟೀಲಲ್ಲಿ ಸಿಗುತ್ತೆ. ಬಟ್ ಟ್ಯೂಬ್ಸ್ ಆರ್ ಅವೈಲಬಲ್ ಇನ್ ಕಾಪರ್, ಬ್ರಾಸ್, ಸ್ಟೀಲ್ ಆ್ಯಂಡ್ ಆಲ್ಸೋ ಇನ್ ಪ್ಲಾಸ್ಟಿಕ್. ಈ ಥರ ಎಲ್ಲ ಮೆಟೀರಿಯಲ್ಗಳಲ್ಲೂ ಟ್ಯೂಬು ಸಿಗುತ್ತೆ. ಮತ್ತು ಇನ್ನರ್ ವಾಲ್ ಆಫ್ ಎ ಟ್ಯೂಬ್ ಈಸ್ ಸ್ಮೂತ್. ಟ್ಯೂಬ್ದು ಇನ್ನರ್ ವಾಲ್ವ್ ಇರುತ್ತಲ್ಲ, ಇನ್ನರ್ ವಾಲು ಯೂಶ್ವಲಾಗಿ ಸ್ಮೂತಾಗಿರುತ್ತೆ. ಸೊ ಆ್ಯಸ್ ಟು ಪ್ರೊವೈಡ್ ಎ ಸ್ಮೂತ್ ಫ್ಲೋ ಆಫ್ ಲಿಕ್ವಿಡ್.
ಇನ್ನರ್ ವಾಲು ಸ್ಮೂತಾಗಿರೋದ್ರಿಂದ ಅದರ ಒಳಗಡೆ ಹರಿಯುವಂಥ ಲಿಕ್ವಿಡ್ಡು ಭಾಳ ಸ್ಮೂತಾಗಿ ಫ್ಲೋ ಆಗುತ್ತೆ. ಅದನ್ನು ಲ್ಯಾಮಿನರ್ ಫ್ಲೋ ಅಂತ ಕರೀತಾರೆ. ಲ್ಯಾಮಿನರ್ ಫ್ಲೋ ಅಂತಂತಂದರೆ ಶಾಂತವಾಗಿ ಸ್ಮೂತಾಗಿ ಹರಿಯುವಂಥದ್ದು. ಲ್ಯಾಮಿನರ್ ಫ್ಲೋ ಅಂತಂದರೆ ಸ್ಮೂತಾಗಿ ಹರಿಯುವಂಥದ್ದು. ಬಟ್ ಪೈಪ್ ಹ್ಯಾವಿಂಗ್ ನಾಟ್ ಸಚ್ ಎ ಸ್ಮೂತರ್ ಇನ್ನರ್ ಸೈಡ್. ಬಟ್ ಪೈಪಲ್ಲಿ ಈ ಟ್ಯೂಬಷ್ಟು ಸ್ಮೂತಾಗಿರೋದಿಲ್ಲ ಇನ್ನರ್ ಸೈಡು. ಅದರಿಂದ ಪೈಪ್ ಒಳಗಡೆ ಲಿಕ್ವಿಡ್ ಹೋಗ್ಬೇಕಾದ್ರೆ ನಿಮಗೆ ಟರ್ಬುಲೆಂಟ್ ಫ್ಲೋ ಸಿಗುತ್ತೆ. ಅಂದರೆ ಪ್ರಕ್ಷುಬ್ಧ, ಅಂದರೆ ಸೌಂಡ್ ಇರುತ್ತೆ ನಿಮ್ಮ ಪೈಪಲ್ಲಿ ಫ್ಲೂಯಿಡ್ ಓಡಾಡಬೇಕಾದ್ರೆ. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಟ್ಯೂಬ್ದು ಮೆಟೀರಿಯಲ್. ಈ ಟ್ಯೂಬ್ದು ಮೆಟೀರಿಯಲ್, ಟ್ಯೂಬ್ಸ್ ಆರ್ ಅವೈಲಬಲ್ ಇನ್ ವೇರಿಯಸ್ ಮೆಟೀರಿಯಲ್ಸ್ ಸಚ್ ಆಸ್ ಕಾಪರ್, ಬ್ರಾಸ್, ಅಲ್ಯೂಮಿನಿಯಂ, ಕಾರ್ಬನ್ ಸ್ಟೀಲ್ ಆ್ಯಂಡ್ ಸ್ಟೈನ್ಲೆಸ್ ಸ್ಟೀಲ್. ಈ ಎಲ್ಲ ಥರದ ಮೆಟೀರಿಯಲಲ್ಲೂ ಟ್ಯೂಬು ಸಿಗುತ್ತೆ. ಮತ್ತು ಆಲ್ ಟ್ಯೂಬ್ಸ್ ಆರ್ ಯೂಶಲಿ ಸೀಮ್ಲೆಸ್. ಎಲ್ಲ ಟ್ಯೂಬ್ಸ್ಗಳು ಸೀಮ್ಲೆಸ್, ಅಂದರೆ ಜಾಯಿಂಟ್ ಇರೋದಿಲ್ಲ. ಟ್ಯೂಬ್ಸ್ ಆರ್ ಯೂಶಲಿ ಸ್ಪೆಸಿಫೈಡ್ ಬೈ ದೇರ್ ಔಟ್ಸೈಡ್ ಡಯಾಮೀಟರ್ ಆ್ಯಂಡ್ ದಿ ಲೆಂತ್. ಟ್ಯೂಬ್ಸ್ನ ಸ್ಪೆಸಿಫೈ ಮಾಡೋದು ಹೇಗಪ್ಪ ಅಂತಂದರೆ ಅದರದ್ದು ಔಟ್ಸೈಡ್ ಡಯಾಮೀಟರು ಮತ್ತು ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತು. ಯೂಶಲಿ ದ ಲೆಂತ್ ಈಸ್ ಮೇಡ್ ಟು ದಿ ಕಸ್ಟಮರ್ ರಿಕ್ವೈರ್ಮೆಂಟ್. ಯೂಶಲಾಗಿ ಈ ಟ್ಯೂಬ್ನ ಕಸ್ಟಮರ್ ಲೆಂತ್ಗೆ ಯಾವ ಥರ ಬೇಕೋ ಆ ಥರ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಮತ್ತು ಈ ಟ್ಯೂಬಲ್ಲೂ ಕೂಡ ಕ್ಲಾಸಿಫಿಕೇಷನ್ ಅಪ್ ಇರುತ್ತೆ. ದಿ ಕ್ಲಾಸಿಫಿಕೇಷನ್ ಆಫ್ ಪೈಪ್ ಫಿಟ್ಟಿಂಗ್ ಇನ್ ಹೈಡ್ರಾಲಿಕ್. ಈ ಪೈಪ್, ಈ ಟ್ಯೂಬ್ದು ಮತ್ತು ಪೈಪ್ದು ಫಿಟ್ಟಿಂಗ್ ಇರುತ್ತಲ್ಲ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಈ ಕ್ಲಾಸಿಫೈಡ್ ಹೇಗಪ್ಪ ಮಾಡ್ತಾರೆ ಅಂತಂದರೆ ರಿಜಿಡ್ ಕನೆಕ್ಷನ್ಸ್ ಅಂತ ಒಂದು, ಫ್ಲೆಕ್ಸಿಬಲ್ ಕನೆಕ್ಷನ್ಸ್ ಅಂತಂದರೆ ಒಂದು. ರಿಜಿಡ್ ಅಂದರೆ ಸ್ಟ್ರಾಂಗ್ ಆಗಿರೋದು ಅಂತ, ಫ್ಲೆಕ್ಸಿಬಲ್ ಅಂದರೆ ಸ್ವಲ್ಪ ಆ ಕಡೆ ವ್ಯತ್ಯಾಸ ಆಗುವಂಥದ್ದು. ರಿಜಿಡ್ ಕನೆಕ್ಷನ್ ಅಂತಂದರೆ ಇಲ್ಲಿ ನೋಡಿ ಪಿಕ್ಚರಲ್ಲಿ ಇದೆಯಲ್ಲ, ಒಂದು ಕಡೆಯಿಂದ ನೋಡಿ ಸ್ಟ್ರೈಟ್ ಇದೆ, ಕರೆಕ್ಟಾಗಿ ಬೆಂಡ್ ಇದೆ, ಸ್ಟ್ರೈಟ್ ಇದೆ, ಪುನಃ ಬೆಂಡ್ ಇದೆ, ಈ ಥರ ಎಲ್ಲ ಇದೆ. ರಿಜಿಡ್ ಟ್ಯೂಬಿಂಗ್ ಇನ್ ಡನ್ ಯೂಸಿಂಗ್ ಮೆಟಾಲಿಕ್ ಟ್ಯೂಬ್ಸ್. ಈ ಮೆಟಾಲಿಕ್ ಟ್ಯೂಬ್ ಯೂಸ್ ಮಾಡಿ ರಿಜಿಡ್ ಕನೆಕ್ಷನ್ಸ್ನ ಮಾಡಿರ್ತಾರೆ. ದ ಟ್ಯೂಬ್ ಈಸ್ ಬೆಂಟ್ ಟು ದಿ ರಿಕ್ವೈರ್ಡ್ ಲೆಂತ್ ಆ್ಯಂಡ್ ಶೇಪ್. ಆ ಟ್ಯೂಬ್ನ ರಿಕ್ವೈರ್ಡ್ ಶೇಪ್ಗೆ ಮತ್ತು ರಿಕ್ವೈರ್ಡ್ ಲೆಂತ್ಗೆ ಅದನ್ನು ಬೆಂಡ್ ಮಾಡಿರ್ತಾರೆ. ಆ್ಯಂಡ್ ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಕನೆಕ್ಟ್. ಮತ್ತು ಬೇರೆ ಬೇರೆ ಎಲಿಮೆಂಟ್ಸ್ಗಳಿಗೆ ಕನೆಕ್ಟ್ ಮಾಡಿರ್ತಾರೆ. ದಿಸ್ ಟೈಪ್ ಆಫ್ ಕನೆಕ್ಷನ್ಸ್ ಈಸ್ ಡನ್ ವೇರ್ ದ ಸರ್ಕ್ಯೂಟ್ ಓನ್ಲಿ ಬಿಲ್ಟ್ ವಿಲ್ ನಾಟ್ ಹ್ಯಾವ್ ಎನಿ ಚೇಂಜಸ್ ಇನ್ ಡಿಸೈನ್ ಆರ್ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಿ ಎಲಿಮೆಂಟ್ಸ್ ಇನ್ ಫ್ಯೂಚರ್. ಈ ಥರ ರಿಜಿಡ್ ಕನೆಕ್ಷನ್ನ ಎಲ್ಲಿ ಮಾಡ್ತಾರಪ್ಪ ಅಂತಂದರೆ, ಎಲ್ಲಿ ಯಾವ ಸರ್ಕ್ಯೂಟಲ್ಲಿ ಮುಂದಕ್ಕೆ ಯಾವುದೇ ಚೇಂಜಸ್ ಇರಲ್ವೋ ಆ ಥರ ಡಿಸೈನ್ ಮಾಡಿರ್ತಾರೋ ಅಂಥ ಕಡೆ ಈ ರಿಜಿಡ್ ಕನೆಕ್ಷನ್ನ ಮಾಡಿರ್ತಾರೆ. ಇಫ್ ದೇರ್ ಈಸ್ ಎ ಚೇಂಜ್, ಬೈ ಚಾನ್ಸ್ ಅಲ್ಲೇನಾದ್ರು ಚೇಂಜ್ ಮಾಡಬೇಕಾದಂಥ ಸಂದರ್ಭ ಏನಾದ್ರು ಬಂದುಬಿಟ್ರೆ ಆವಾಗ ನೀವು ಎಕ್ಸಿಸ್ಟಿಂಗ್ ಅಂದರೆ ಇರೋವಂಥ ಸಿಸ್ಟಮ್ನ ಕಿತ್ತಾಕ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಹೊಸ ಪೈಪ್ಲೈನ್ನ ಮಾಡಬೇಕಾಗತ್ತೆ, ಹೊಸ ಬೆಂಡ್ ಮಾಡಬೇಕಾಗತ್ತೆ, ಹೊಸದಾಗಿ ಎಲ್ಲನೂ ಪುನಃ ಮೊದಲಿಂದ ಮಾಡಬೇಕಾಗತ್ತೆ. ಮತ್ತೊಂದು ಕನೆಕ್ಷನ್ ಏನಪ್ಪ ಅಂದರೆ ಫ್ಲೆಕ್ಸಿಬಲ್ ಕನೆಕ್ಷನ್ಸ್. ಫ್ಲೆಕ್ಸಿಬಲ್ ಕನೆಕ್ಷನ್ಸ್ ಅಂತ ನೀವು ನೋಡಿ ಫಿಗರಲ್ಲಿ ಕೊಟ್ಟಿದ್ದಾರೆ. ಆ ಫಿಗರ್ ಥರ ಇಲ್ಲಿ ಸ್ಟ್ರೈಟ್ ಬೆಂಡಿಂಗು, ಸ್ಟ್ರೈಟಾಗಿ ಬರೋದು, ಕರೆಕ್ಟಾಗಿ 90 ಡಿಗ್ರಿ ಬೆಂಡ್ ಆಗೋದು, ಆ ಥರ ಎಲ್ಲ ಇಲ್ಲ. ಇಲ್ಲಿ ಅನುಕೂಲಕ್ಕೆ ತಕ್ಕಂತೆ ಅದು ಬೆಂಡ್ ಆಗಿದೆ, ಅನುಕೂಲಕ್ಕೆ ತಕ್ಕಂತೆ ಇದೆ. ದಿಸ್ ಈಸ್ ಎ ಸಿಸ್ಟಮ್ ಇನ್ ವಿಚ್ ದ ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ವಿತ್ ಫ್ಲೆಕ್ಸಿಬಲ್ ಟ್ಯೂಬ್ಸ್. ಇದು ಏನಪ್ಪ ಅಂತಂದರೆ ಫ್ಲೆಕ್ಸಿಬಲ್ ಟ್ಯೂಬ್ಸನ್ನು ಕನೆಕ್ಟ್ ಮಾಡಿರ್ತಾರೆ. ಎಲಿಮೆಂಟ್ಸ್ಗಳನ್ನ ನೋಡಿ, ಮೇಲೊಂದೇನೋ ಎಲಿಮೆಂಟ್ ಇದೆ, ಕೆಳಗೊಂದು ಎಲಿಮೆಂಟ್ ಇದೆ, ಒಂದಕ್ಕೊಂದು ಎಲಿಮೆಂಟ್ನ ಕನೆಕ್ಟ್ ಮಾಡಿರೋದು ಫ್ಲೆಕ್ಸಿಬಲ್ ಟ್ಯೂಬ್ಸಿಂದ ಕನೆಕ್ಟ್ ಮಾಡಿರ್ತಾರೆ. ನಾರ್ಮಲಾಗಿ ಈ ಫ್ಲೆಕ್ಸಿಬಲ್ ಟ್ಯೂಬ್ಸ್ನ ಹೋಸಸ್ ಅಂತ ಕರೀತಾರೆ. ನಾರ್ಮಲಾಗಿ ಇದನ್ನು ಹೋಸಸ್ ಅಂತ ಕರೀತಾರೆ. ಮತ್ತು ಫ್ಲೆಕ್ಸಿಬಲ್ ಹೋಸಸ್ ಆರ್ ಮೇಡ್ ಆಫ್ ಸಿಂಥೆಟಿಕ್ ರಬ್ಬರ್. ಈ ಫ್ಲೆಕ್ಸಿಬಲ್ ಹೋಸಸ್ನ ಸಿಂಥೆಟಿಕ್ ರಬ್ಬರಿಂದ ಮಾಡಿರ್ತಾರೆ. ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಹೋಸಸ್. ಈ ಹೋಸಸ್ನ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಪ್ಪ? ಅದು ರಬ್ಬರಲ್ಲಿ ಮಾಡಿರೋದ್ರಿಂದ ಇನ್ಸುಲೇಟ್ಸ್ ಅಗೇನ್ಸ್ಟ್ ಶಾಕ್, ನಾಯ್ಸ್ ಆ್ಯಂಡ್ ವೈಬ್ರೇಷನ್. ಶಾಕಿಂದ ತಪ್ಪಿಸ್ಕೋಬೋದು ರಬ್ಬರ್ ಇರೋದ್ರಿಂದ, ನಾಯ್ಸ್ ಇರೋದಿಲ್ಲ,
ಮತ್ತು ವೈಬ್ರೇಷನ್ ಕೂಡ ಇರೋದಿಲ್ಲ. ಮತ್ತು ಕನೆಕ್ಟ್ ಸ್ಟೇಷನರಿ ಪಾರ್ಟ್ಸ್. ಮತ್ತು ಈ ಫ್ಲೆಕ್ಸಿಬಲ್ ಹೋಸ್ ಪೈಪ್ಗಳಿಂದ ಎಲ್ಲರೂ ಸ್ಟೇಷನರಿ ಪಾರ್ಟ್ಸ್ಗಳು ಯಾವುದಾದ್ರೂ ಇದ್ದರೆ ಎಲ್ಲರೂ ಒಂದೇ ಕಡೆ ನಿಂತಿರುವಂಥ ಪಾರ್ಟ್ಸ್ಗಳನ್ನ ಎರಡನ್ನೂ ನಾವು ಕನೆಕ್ಟ್ ಮಾಡ್ಕೋಬೋದು. ಮೇಕ್ಸ್ ಕನೆಕ್ಷನ್ಸ್ ಈಸಿಯರ್ ಇನ್ ಕಂಜೆಸ್ಟೆಡ್ ಸ್ಪೇಸ್. ಅಂದರೆ ತುಂಬ ಸಣ್ಣ ಸ್ಪೇಸಲ್ಲಿ ಇದು ಕನೆಕ್ಷನ್ಸ್ನ ಈಸಿಯಾಗಿ ಮಾಡ್ಬೋದು. ಮೇಕ್ ಗುಡ್ ಟೆಂಪ್ರರಿ ಕನೆಕ್ಷನ್ಸ್. ಮತ್ತು ಕೆಲವು ಸಲ ಟೆಂಪ್ರರಿ ಕನೆಕ್ಷನ್ಸ್ಗಳು ಬೇಕಾದಾಗ ಭಾಳ ಈಸಿಯಾಗಿ ಇದರಲ್ಲಿ ಕನೆಕ್ಷನ್ಸ್ಗಳನ್ನ ನಾವು ಮಾಡ್ಕೋಬೋದು. ಪ್ರೊವೈಡ್ ಕನೆಕ್ಷನ್ಸ್ ಆ್ಯಂಡ್ ಡಿಸ್ಕನೆಕ್ಷನ್ಸ್ ವಿಚ್ ಆರ್ ಟು ಬಿ ಫ್ರೀಕ್ವೆಂಟ್ಲಿ ಚೇಂಜ್ಡ್. ಮತ್ತು ಯಾವ ಕನೆಕ್ಷನ್ಗಳು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕಾಗುತ್ತೋ ಅಂಥದ್ದನ್ನೆಲ್ಲ ಭಾಳ ಈಸಿಯಾಗಿ ಸುಲಭವಾಗಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಮತ್ತು ಇದರಲ್ಲಿ ಟೈಪ್ ಆಫ್ ಫ್ಲೆಕ್ಸಿಬಲ್ ಹೋಸಸ್. ಈ ಫ್ಲೆಕ್ಸಿಬಲ್ ಹೋಸಸ್ಸಲ್ಲೇ ಕೆಲವು ಟೈಪ್ಸ್ಗಳಿದ್ದಾವೆ. ಹೋಸಸ್ ಆರ್ ಯೂಶಲಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ. ಈ ಹೋಸಸ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರಪ್ಪ ಅಂತಂದರೆ ಟೈಪ್ ಆಫ್ ಕನ್ಸ್ಟ್ರಕ್ಷನ್. ಆ ಹೋಸ್ದು ಕನ್ಸ್ಟ್ರಕ್ಷನ್ ಇರುತ್ತಲ್ಲ, ಯಾವ ಟೈಪಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಆ ಥರ ಕ್ಲಾಸಿಫೈ ಮಾಡ್ತಾರೆ. ಮತ್ತು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಆ ಪರ್ಟಿಕ್ಯುಲರ್ ಟ್ಯೂಬ್ಗೆ ಅಥವಾ ಹೋಸ್ಗೆ ಎಷ್ಟು ಕೆಪಾಸಿಟಿ ಇದೆ ಟೆಂಪ್ರೇಚರು ಮತ್ತು ಪ್ರೆಷರ್ನ ತಡ್ಕೊಳ್ಳೋಕ್ಕೆ, ಅದ್ರ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಮತ್ತು ಟೈಪ್ ಆಫ್ ಪೈಪ್ ಎಂಡ್ ಫಿಟ್ಟಿಂಗ್. ಮತ್ತು ಎಂಡಲ್ಲಿ ಯಾವ ಟೈಪ್ ಫಿಟ್ಟಿಂಗ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಟೈಪ್ ಆಫ್ ಕನ್ಸ್ಟ್ರಕ್ಷನ್. ಮೊದಲನೇದು ಟೈಪ್ ಆಫ್ ಕನ್ಸ್ಟ್ರಕ್ಷನ್. ಇಲ್ಲಿ ನೋಡಿ, ಈ ಟೈಪ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಒಂದು ವೈರ್ ಬ್ರೈಡೆಡ್ ಸಿಂಗಲ್ ಆರ್ ಡಬಲ್ ಬ್ರೈಡ್, ಸಿಂಥೆಟಿಕ್ ಯಾರ್ನ್ ಬ್ರೈಡ್. ಅಂದರೆ ಬ್ರೈಡೆಡ್ ಅಂತಂದರೆ ಈ ಜಡೆ ಎಣಿತಾರಲ್ಲ ಆ ಥರ ಹೆಣೆದಿರೋದು ಅಂತ. ನೀವು ಈ ಕೇಬಲ್ ಕನೆಕ್ಷನ್ಸ್ಗಳು ಕನೆಕ್ಟ್ ಮಾಡಿರ್ತಾರಲ್ಲ ವೈರು, ಅದನ್ನು ನೋಡಿದ್ದೀರಾ? ಫಸ್ಟು ಒಳಗಡೆ ಒಂದು ತಾಮ್ರದ ವೈರ್ ಇರುತ್ತೆ, ಅದ್ರ ಮೇಲೆ ಒಂದು ಬಿಳಿದು ಇನ್ಸುಲೇಟೆಡ್ ಕೋಟ್ ಇರುತ್ತೆ, ಅದ್ರ ಮೇಲೆ ಒಂಥರ ಈ ಜಡೆ ಥರ ಹೆಣ್ದಿರೋ ಥರ ಆ ಕಡೆ ಈ ಕಡೆ ಈ ಥರ ಹಿಂಗೆಲ್ಲ ಹೆಣ್ದಿರೋ ಥರ ಒಂದು ಕೋಟಿಂಗ್ ಥರ ಇರುತ್ತೆ. ಇದಿಷ್ಟು ಇರುತ್ತೆ. ಅದನ್ನು ಬ್ರೈಡೆಡ್ ಅಂತ ಕರೀತಾರೆ. ಅದು ಕೆಲವು ಸಲ ವೈರ್ದು ಆಗಿರುತ್ತೆ, ಇನ್ನು ಕೆಲವು ಸಲ ಸಿಂಥೆಟಿಕ್ ನೂಲು ಯಾರ್ನ್ ಅದು ಆಗಿರುತ್ತೆ. ಸಿಂಥೆಟಿಕ್ ನೂಲಲ್ಲೂ ಆಗಿರ್ಬೋದು, ವೈರಲ್ಲೂ ಆಗಿರ್ಬೋದು, ಆ ಥರ ಮಾಡಿರ್ತಾರೆ. ಇಲ್ಲಿ ನೋಡಿ, ಫಿಗರ್ ರೈಟ್ ಸೈಡ್ ಇರೋ ಫಿಗರಲ್ಲಿ ಕಾಣಿಸ್ತಾ ಇದೆ. ಸಿಂಗಲ್ಲು ಮತ್ತು ಡಬ್ಬಲ್ಲು ಎರಡೂ. ಮೇಲ್ಗಡೆ ಫಿಗರು ಸಿಂಗಲ್, ಒಳಗಡೆ ವೈರ್ ಇದೆ, ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಈ ಬ್ರೈಡೆಡ್ ಇದೆ. ಮತ್ತು ಕೆಳಗಡೆ ಫಿಗರಲ್ಲಿ ಅಲ್ಲಿ ನೋಡಿ, ಫಸ್ಟು ಒಳಗಡೆ ಮಾಮೂಲಿ ಟ್ಯೂಬ್ ಇದೆ, ಅದ್ರ ಮೇಲ್ಗಡೆ ಒಂದು ಬ್ರೈಡೆಡ್ ಇದಿದೆ ಕವರು, ಅದ್ರ ಮೇಲೆ ಪುನಃ ಇನ್ನೊಂದು ಬ್ರೈಡೆಡು ಕವರ್ ಇದೆ, ಡಬಲ್. ಅದು ಮೇಲ್ಗಡೆದು ಸಿಂಗಲ್ಲು, ಕೆಳಗಡೆದು ಡಬಲ್ ಇರುತ್ತೆ. ಫ್ಲೆಕ್ಸಿಬಿಲಿಟಿ ಆಫ್ ಸಿಂಥೆಟಿಕ್ ಯಾರ್ನ್ ಬ್ರೈಡೆಡ್ ಹೋಸಸ್ ಈಸ್ ಮೋರ್. ಈ ಸಿಂಥೆಟಿಕ್ ನೂಲಿಂದ, ಯಾರ್ನ್ ಅಂತಂದರೆ ನೂಲು ಅಂತ. ಈ ನೂಲಿಂದ ಮಾಡಿದ್ದು ಸಿಂಥೆಟಿಕ್ ಯಾರ್ನ್ ಬ್ರೈಡ್. ಈ ಸಿಂಥೆಟಿಕ್ ಆ್ಯಂಡ್ ಬ್ರೈಡ್ ಹೋಸಸ್ಸು ಮೋರ್ ಫ್ಲೆಕ್ಸಿಬಲ್ ಇರುತ್ತವೆ, ಮೋರ್ ಫ್ಲೆಕ್ಸಿಬಲ್. ಬಟ್ ಆಪ್ರೇಟಿಂಗ್ ಪ್ರೆಷರ್ ಮಾತ್ರ ಲಿಮಿಟಲ್ಲಿರುತ್ತೆ. ಫ್ಲೆಕ್ಸಿಬಲ್ಲು ಭಾಳ ಚೆನ್ನಾಗಿರುತ್ತೆ, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ವೆರಾಸ್ ವೈರ್ ಬ್ರೈಡೆಡ್, ಅದೇ ವೈರ್ ಬ್ರೈಡೆಡಲ್ಲಾದರೆ ಬಿಕಾಸ್ ಆಫ್ ಸ್ಟೀಲ್ ವೈರ್, ಅದರೊಳಗಡೆ ಸ್ಟೀಲ್ ವೈರಿಂದ ಬ್ರೈಡ್ ಮಾಡಿರ್ತಾರಲ್ಲ, ಅಂದರೆ ಎಣ್ದಿರ್ತಾರಲ್ಲ, ಅದರಿಂದ ವೈರ್ ಯೂಸ್ಡ್ ಈಸ್ ಗುಡ್ ಇನ್ ವಿತ್ಸ್ಟ್ಯಾಂಡಿಂಗ್ ಹೈ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್. ಅದು ಹೈ ಪ್ರೆಷರು ಮತ್ತು ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಬಟ್ ಈ ಸಿಂಥೆಟಿಕ್ ಹೋಸಸ್ ಅಷ್ಟು ಫ್ಲೆಕ್ಸಿಬಲ್ ಆಗಿರೋದಿಲ್ಲ, ಬಟ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಕ್ಲಾಸಿಫಿಕೇಷನು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಹೈಡ್ರಾಲಿಕ್ ಅಂತಂತಂದಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನಿಮಗೆ ಗೊತ್ತು. ಹಿಟಾಚಿ ಎಲ್ಲ ನೀವು ನೋಡಿರ್ತೀರ. ಸೊ ಅಲ್ಲಿ ಎಷ್ಟು ಪ್ರೆಷರು ನಿಮಗೆ ಕ್ರಿಯೇಟ್ ಆಗುತ್ತೆ, ಎಷ್ಟು ಪ್ರೆಷರ್ ಬೇಕಾಗುತ್ತೆ ನಮಗೆ, ಅಲ್ಲಿ ಎಷ್ಟು ಫೋರ್ಸ್ನ ಯೂಸ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಅಷ್ಟೆಲ್ಲ ಪ್ರೆಷರ್ ಆಗ್ತಾ ಇರಬೇಕಾದ್ರೆ ಅಲ್ಲಿ ಎಷ್ಟು ಟೆಂಪ್ರೇಚರ್ ಉತ್ಪತ್ತಿ ಆಗ್ತಾ ಇರ್ತದೆ, ಅದನ್ನೆಲ್ಲ ವಿಸ್ಟ್ಯಾಂಡ್ ಮಾಡೋಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದ್ರ ಮೇಲೂ ಕೂಡ ಇದನ್ನು ಕ್ಲಾಸಿಫೈ ಮಾಡ್ತಾರೆ. ಹೋಸಸ್ ಆರ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸರ್ಕ್ಯೂಟ್
and are subjected to pressure from the oil flowing through it. So, hoses are classified according to its pressure withstanding capacity. Also, this is given by the specification standard SAE J517 ಅಂತ ಇದನ್ನು ಕ್ಲಾಸಿಫೈ ಮಾಡ್ತಾರೆ. ಇದು ನಂಬರು SAE 100R1 ಅಂತೆಲ್ಲ ಇದೆಲ್ಲ ಅದೆಲ್ಲ ಒಂದು ಸ್ಟ್ಯಾಂಡರ್ಡೈಸೇಷನ್ ನಂಬರು. ಈ SAE ಅಂದರೆ ಏನಪ್ಪ ಅಂತಂದರೆ ಸೊಸೈಟಿ ಆಫ್ ಆಟೋಮೋಟಿವ್ ಎಂಜಿನಿಯರ್ಸ್ ಅಸೋಸಿಯೇಷನ್. ಅದು ಆಟೋಮೋಟಿವ್ ಎಂಜಿನಿಯರ್ಸ್ದು ಅಸೋಸಿಯೇಷನ್ನಿಂದ ಅದನ್ನು ಸರ್ಟಿಫೈ ಮಾಡಿರೋದು. ಇಂತಿಷ್ಟೇ ಪ್ರೆಷರ್ಗೆ ಇಂತಿಷ್ಟ ವಾಲ್ ಇರಬೇಕು, ಥಿಕ್ನೆಸ್ ಇರಬೇಕು, ಆ ಥರ ಕೆಪಾಸಿಟಿ ಇರುವಂಥದ್ದು ಇರಬೇಕು. ಸೊ ಅದನ್ನು SAE ಸೊಸೈಟಿ ಆಫ್ ಆಟೋಮೋಟಿವ್ ಎಂಜಿನಿಯರ್ಸ್ ಅಂತ ಅದರ ಹೆಸರು SAE ಅಂದರೆ. ಇದರಲ್ಲಿ ದ ನಂಬರ್ R1 R2 ಇಂಡಿಕೇಟ್ಸ್ ದಿ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್. R1 ಮತ್ತು R2 ಅನ್ನೋದು ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ. ದಿಸ್ ಹ್ಯಾಸ್ ಟು ಬಿ ನೋಟೆಡ್ ವೈಲ್ ಸೆಲೆಕ್ಟಿಂಗ್ ದಿ ಹೋಸಸ್. ಈ ಎರಡು ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಹೋಸ್ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಟೈಪ್ ಆಫ್ ಪೈಪ್ ಎಂಡ್ ಫಿಟ್ಟಿಂಗ್ ಇನ್ನೊಂದು ಕ್ಲಾಸಿಫಿಕೇಷನು. ಈ ಪೈಪು ಎಂಡ್ ಫಿಟ್ಟಿಂಗ್ ಇರುತ್ತಲ್ಲ, ಅದು ಯಾವ ಟೈಪ್ ಇರುತ್ತೆ ಅನ್ನೋದ್ರ ಮೇಲೂ ಕ್ಲಾಸಿಫೈ ಮಾಡ್ತಾರೆ ಹೋಸಸ್ನ. ಸಿನ್ಸ್ ಹೋಸಸ್ ಆರ್ ಯೂಸ್ಡ್ ಇನ್ ವೇರಿಯಸ್ ಅಪ್ಲಿಕೇಶನ್ಸ್, ಹೋಸಸ್ನ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಆ್ಯಸ್ ಟು ಮೌಂಟೆಡ್ ಟು ಸೂಟ್ ಎ ವೆರೈಟಿ ಆಫ್ ಕನೆಕ್ಷನ್ಸ್. ಮತ್ತು ಬೇರೆ ಬೇರೆ ಕನೆಕ್ಷನ್ಸ್ ಎಲ್ಲ ಥರದ ವಿವಿಧ ರೀತಿ ಕನೆಕ್ಷನ್ಸ್ಗಳನ್ನು ನಾವು ಮೌಂಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಅವೈಲಬಲ್ ವಿತ್ ವೇರಿಯಸ್ ಎಂಡ್ ಫಿಟ್ಟಿಂಗ್. ಅದಕ್ಕೋಸ್ಕರ ಇದು ಬೇರೆ ಬೇರೆ ಥರ ವೇರಿಯಸ್ ಎಂಡ್ ಫಿಟ್ಟಿಂಗ್ ಇರೋ ಥರ ಹೋಸಸ್ಗಳು ಸಿಗುತ್ತವೆ. ದೇರ್ ಆರ್ ಮೆನಿ ಟೈಪ್ ಆಫ್ ಎಂಡ್ ಫಿಟ್ಟಿಂಗ್ ಅವೈಲಬಲ್ ಆ್ಯಸ್ ರಿಕ್ವೈರ್ಡ್ ಬೈ ಕಸ್ಟಮರ್. ಮತ್ತು ಈ ಎಂಡ್ ಫಿಟ್ಟಿಂಗು ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಥರದ್ದು ಸಿಸ್ಟಮ್ಗಳಿರೋವಂಥದ್ದು ಎಂಡ್ ಫಿಟ್ಟಿಂಗ್ ಇರುವಂಥದ್ದು ನಮಗೆ ಸಿಗುತ್ತೆ. ಇಷ್ಟೆಲ್ಲ ಆದಮೇಲೆ ಸ್ಪೆಸಿಫಿಕೇಷನ್ನು. ಹೋಸಸ್ದು ಸ್ಪೆಸಿಫಿಕೇಷನ್ ಹೇಗೆ ನಾವು ಅದನ್ನು ಸ್ಪೆಸಿಫೈ ಮಾಡೋದು ಅಂದರೆ, ಫ್ಲೆಕ್ಸಿಬಲ್ ಹೋಸಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ಫಾಲೋಯಿಂಗ್ ಇನ್ಫಾರ್ಮೇಷನ್. ಇಲ್ಲಿ ಕೆಲವು ಇನ್ಫಾರ್ಮೇಷನ್ ಇದ್ದಾವೆ, ಅದ್ರ ಪ್ರಕಾರ ಅದನ್ನು ಸ್ಪೆಸಿಫೈ ಮಾಡ್ತೀವಿ. ಒಂದು ಇಂಟರ್ನಲ್ ಡಯಾಮೀಟರ್, ಅಂದರೆ ಎಷ್ಟು ದಪ್ಪದ ಬೇಕು ನಮಗೆ, ಒಳಗಡೆ ಡಯಾಮೀಟ್ರು ಎಷ್ಟಿದೆ ಅದು. ಲೆಂತ್ ಬಿಟ್ವೀನ್ ದಿ ಟೂ ಎಂಡ್ಸ್ ಕನೆಕ್ಷನ್, ಮತ್ತು ಎರಡು ಎಂಡ್ ಎಷ್ಟು ಲೆಂತ್ ಬೇಕು ಅದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಮತ್ತು ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಪ್ರೆಷರು ಇಷ್ಟು ಪ್ರೆಷರ್ನ ತಡಿಬೇಕದು, ಇಷ್ಟು ಟೆಂಪ್ರೇಚರ್ನ ಅದು ತಡ್ಕೋಬೇಕು, ಅಷ್ಟು ಕೆಪಾಸಿಟಿ ಇರಬೇಕು, ಆ ಥರನೂ ಅದನ್ನು ಸ್ಪೆಸಿಫೈ ಮಾಡ್ತೀವಿ. ಮತ್ತು ಟೈಪ್ ಆಫ್ ಎಂಡ್ ಫಿಟ್ಟಿಂಗ್, ಮತ್ತು ಎಂಡ್ ಫಿಟ್ಟಿಂಗು ಯಾವ ಟೈಪ್ದು ಅದನ್ನು ಕೂಡ ನಾವು ಸ್ಪೆಸಿಫೈ ಮಾಡಿ ನಾವು ಅದನ್ನು ನೋಡಬೇಕಾಗತ್ತೆ. ಆಲ್ ದಿಸ್ ಕ್ಯಾನ್ ಬಿ ರೆಡಿಲಿ ರೆಫರ್ಡ್ ಫ್ರಮ್ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾಟಲಾಗ್ ಫಾರ್ ದಿ ಸ್ಪೆಸಿಫಿಕ್ ಅಪ್ಲಿಕೇಶನ್. ಇದೆಲ್ಲವೂ ಕ್ಯಾಟಲಾಗಲ್ಲೇ ಮ್ಯಾನುಫ್ಯಾಕ್ಚರರ್ಸು ಕ್ಯಾಟಲಾಗಲ್ಲೇ ಕೊಟ್ಟಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ಸ್ಗೆ ಇಂಥದ್ದೇ ಬೇಕು ಅಂತ ಅದನ್ನು ನೋಡಿ ನಾವು ಅದನ್ನು ತೊಗೋಬೇಕಾಗತ್ತೆ. ಥ್ಯಾಂಕ್ ಯು ಆಲ್. ಇಷ್ಟೊತ್ತು ಕ್ಲಾಸನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪುನಃ ನಾಳೆ ಇದರ ಕಂಟಿನ್ಯೂ ಈ ತರಗತಿಯಲ್ಲಿ ಮಾಡಿದ ಪಾಠದ ವಿಷಯದ ಕಂಟಿನ್ಯೂನ ನಾಳೆ ನಾವು ಇದೇ ಥರ ಆನ್ಲೈನಲ್ಲಿ ಭೇಟಿಯಾಗಿ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಗುಡ್ ಬೈ. ಥ್ಯಾಂಕ್ ಯು ಆಲ್. ಗುಡ್ ನೈಟ್.